ನ್ಯೂಸ್18 ಡಿಜಿಟಲ್ಗೆ ಸ್ವಾಗತ. ನಾನು ಶಿವರಾಮ ಸುಂಡಿ. ರೀಲ್ಸ್ ಕಿಲ್ಸ್ ಅನ್ನೋ ಒಂದು ಮಾತಿದೆ. ರೀಲ್ಸ್ ಹುಚ್ಚಾಟಕ್ಕೆ ಎಷ್ಟೋ ಜೀವಗಳು ಬಲಿಯಾಗಿದ್ದಾವೆ. ಅಂಥದ್ದೇ ಒಂದು ಘಟನೆ ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ನಡೆದಿದೆ. ಈ ಒಂದು ರೀಲ್ಸ್ ಹುಚ್ಚಾಟಕ್ಕೆ ಹೋದಂತಹ ಅಪ್ರಾಪ್ತ ಬಾಲಕರ ಪೈಕಿ ಓರ್ವ ಬಾಲಕ ಅಸುನೀಗಿದ್ದಾನೆ. BJP ಮುಖಂಡನ ಮಗ ಸಾವನ್ನಪ್ಪಿದ್ದಾನೆ. ಒಂದು ರೀತಿಯಲ್ಲಿ ಈ ಒಂದು ಘಟನೆ ಪೋಷಕರಿಗೆ ಎಚ್ಚರಿಕೆ ಗಂಟೆ ಅಂತಲೇ ಹೇಳ್ಬೋದು. ಏನು ಘಟನೆ ಆಯಿತು, ಯಾವ ರೀತಿ ಈ ದುರ್ಘಟನೆ ಸಂಭವಿಸ್ತು ಅಂತೇಳಿ ನಾನು ಮುಂದೆ ಹೇಳ್ತಾ ಹೋಗ್ತೀನಿ. ಅದಕ್ಕೂ ಮುಂಚೆ ನ್ಯೂಸ್18 ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಇನ್ಸ್ಟಾಗ್ರಾಮ್ ಇರ್ಬೋದು, ಫೇಸ್ಬುಕ್ ಪೇಜ್ನ ಫಾಲೋ ಮಾಡ್ರಿ ಅಂತೇಳಿ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ರೀಲ್ಸ್ ಬಗ್ಗೆ ಹೇಳ್ತಾ ಇದ್ದೆ. ಇತ್ತೀಚಿನ ದಿನಗಳಲ್ಲಿ ಏನು ಟೆಕ್ನಾಲಜಿ ಬೆಳೆದಂತೆ ರೀಲ್ಸ್ ಪ್ರಮಾಣವೂ ಸಹ ಹೆಚ್ಚಾಗ್ತಾ ಇದೆ. ಅದರಲ್ಲೂ ಸೋಷಿಯಲ್ ಮೀಡಿಯಾ ಒಂದು ದೊಡ್ಡ ಮಟ್ಟದ ಒಂದು ಕ್ರಾಂತಿಕಾರಿ ಬದಲಾವಣೆ ಬಂದ ನಂತರ ಇಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಒಂದು ಎಲ್ಲೇನೇ ಇಲ್ಲ, ಒಂದು ಎಂಡ್ ಇಲ್ಲ ಅನ್ನೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ಸಣ್ಣವರಿಂದ ಹಿಡಿದು ವಯೋವೃದ್ಧರವರೆಗೂ ಸಹ ರೀಲ್ಸ್ ಹುಚ್ಚಾಟದಲ್ಲಿ ಒಬ್ಬರಲ್ಲ ಒಬ್ಬರು ತೊಡ್ಕೊಳ್ತಾ ಇದ್ದಾರೆ. ಇದು ಬೇರೆ ರೀಲ್ಸ್ ಬರೀ ಕೇವಲ ಒಂದು ರೀಲ್ಸಿಗೆ ಸೀಮಿತ ಆದರೆ ಯಾರಿಗೂ ಸಹ ತೊಂದರೆ ಇಲ್ಲ. ಆದರೆ ಈ ರೀಲ್ಸ್ ಕಾರಣಕ್ಕಾಗಿ ರೀಲ್ಸ್ ಪ್ರಾಣಕ್ಕೆ ಕುತ್ತು ಬರೋದಿದೆಯಲ್ಲ, ಅದು ಒಂದು ರೀತಿಯಲ್ಲಿ ದೊಡ್ಡ ಒಂದು ಅಪಾಯದ ಒಂದು ಮುನ್ಸೂಚನೆ ಅಂತಲೇ ಹೇಳ್ಬೋದು. ಮತ್ತು ಇತ್ತೀಚಿನ ದಿನಗಳಲ್ಲಿ ಎಲ್ಲೆಲ್ಲೋ ರೀಲ್ಸ್ ಮಾಡಲಿಕ್ಕೆ ಹೋಗಿ ಸಾವಿನ ಮನೆ ಕದೆ ತಪ್ಪಿದಂಥ ಉದಾಹರಣೆಗಳು ಹೆಚ್ಚಿದ್ದಾವೆ. ಅದಕ್ಕೆ ನಿದರ್ಶನ ಅನ್ನೋ ರೀತಿಯಲ್ಲಿ ಹುಬ್ಬಳ್ಳಿಯಲ್ಲಿ ನಡೆದ ಘಟನೆ ಅದಕ್ಕೊಂದು ನಿದರ್ಶನ ಅಂತ ಹೇಳ್ಬೋದು. ಈ ಒಂದು ದುರ್ಘಟನೆಯಲ್ಲಿ ಹುಬ್ಬಳ್ಳಿಯಲ್ಲಿ ರೀಲ್ಸ್ ಹುಚ್ಚಾಟಕ್ಕೆ ಬಾಲಕ ಸಾವನ್ನಪ್ಪಿದ್ದಾನೆ. ಆ ಹುಬ್ಬಳ್ಳಿಯ ಉಣಕಲ್ನ ಒಂದು ಖಾಸಗಿ ಲೇಔಟ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. BJP ಮುಖಂಡ ವೀರೇಶ್ ಸಂಗಳದ ಅನ್ನೋರು ಅವರ ಪುತ್ರ ನಮೀಶ್ ಅನ್ನೋ ಒಬ್ಬ ಬಾಲಕ, 9ನೇ ತರಗತಿ ಓದ್ತಿದ್ದಂಥ ಒಬ್ಬ ಬಾಲಕ ಈ ಒಂದು ದುರ್ಘಟನೆಯಲ್ಲಿ ಸಾವನ್ನಪ್ಪಿದ್ದಾನೆ. ಈತ ಹುಬ್ಬಳ್ಳಿಯ ಮಂಜುನಾಥ ನಗರ KLE ಹೈಸ್ಕೂಲ್ನಲ್ಲಿ ಈತ 9ನೇ ತರಗತಿ ಮುಗಿಸಿದ್ದ. ಅಂದರೆ ಈಗೇನು 10ನೇ ತರಗತಿಗೆ ಎಂಟ್ರಿ ಕೊಡಬೇಕಾಯಿತು. ಇನ್ನೇನು ಹಬ್ಬ ಅನ್ನೋ ಕಾರಣಕ್ಕಾಗಿ, ಯುಗಾದಿ ಹಬ್ಬ ಅನ್ನೋ ಕಾರಣಕ್ಕಾಗಿ ಆತ ರಜೆ ಇದ್ವು. ಮತ್ತು ಹಬ್ಬ ಮುಗಿಸ್ಕೊಂಡು ಹಬ್ಬದ ಊಟ ಸವಿದು ಸ್ನೇಹಿತರ ಜೊತೆ ರೀಲ್ಸ್ ಮಾಡ್ಲಿಕ್ಕಂತೇಳಿ ಪೋಷಕರ ಗಮನಕ್ಕೂ ತಾರ್ದೇನೆ ಬೈಕ್ ತೆಗೆದುಕೊಂಡು ಹೋಗಿದ್ದಾನೆ. ಇವ್ರ ಪಕ್ಕದ ಮನೆಯ ಮತ್ತೊಬ್ಬ ಬಾಲಕ ಅವನು ಆಡಿ ಕಾರ್ ತೊಗೊಂಡು ಬಂದಿದ್ದಾನೆ. ಮತ್ತೊಬ್ಬ ಇವರೆಲ್ಲ ತಮ್ಮ ಒಂದೇ ವಾರಿಗೆ ಹುಡುಗರು ರೀಲ್ಸ್ ಮಾಡ್ಲಿಕ್ಕಂತಲೇ ಟೀಮ್ ಆಗಿ ಹೋಗಿ ಅಲ್ಲಿ ಖಾಸಗಿ ಲೇಔಟ್ನಲ್ಲಿ ರೀಲ್ಸ್ ಮಾಡುವಂಥ ಪ್ರಯತ್ನ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ನಡೆದಂತಹ ದುರ್ಘಟನೆ ಕಾರು ಮತ್ತು ಬೈಕ್ ನಡುವೆ ನಡೆದಂತಹ ಮುಖಾಮುಖಿ ಡಿಕ್ಕಿಯಲ್ಲಿ ಈ ನಮೀಶ್ ಅನ್ನೋ ಬಾಲಕ ಮೃತಪಟ್ಟಿದ್ದಾನೆ. ಮತ್ತು ಇಲ್ಲಿ ಆ ಸಿಚುವೇಶನ್ ನೋಡಿದ್ರೆ ಒಂದು ರೀತಿಯಲ್ಲಿ ಬೈಕಿಗೆ ಹ್ಯಾಂಡಲ್ಲೇ ಕಟ್ಟಾಗಿದೆ. ಅಂದರೆ ಹ್ಯಾಂಡಲ್ಲೇ ಇರಲಿರೋ ಪರಿಸ್ಥಿತಿ. ಕಾರಿನ ಮುಂಭಾಗ ಸಂಪೂರ್ಣ ನುಜುಗುಜ್ಜಾಗಿದೆ. ಅಂದರೆ ಅಷ್ಟು ಭೀಕರವಾಗಿತ್ತು ಆ ಅಪಘಾತ. ಅಂದರೆ ನೀವೇ ಊಹಿಸಿ ಎಷ್ಟು ಮಟ್ಟಿಗೆ ಇದು ಅಪಘಾತ ಆಗಿದೆ ಅಂಥೇಳಿ. ಮತ್ತು ಈ ಇಬ್ಬರು ಸಹ, ಅಂದರೆ ಈ ಬೈಕು ಮತ್ತು ಕಾರು ಎರಡೂ ಸಹ ಅತಿ ವೇಗದಲ್ಲಿ ಚಲಾಯಿಸಲಾಗ್ತಾ ಇತ್ತು ಅನ್ನೋ ಒಂದು ಮಾತಿದೆ. ಕಾರ್ನಲ್ಲಿದ್ದವನು ಸಹ ಸ್ಪೀಡಾಗಿ ಬಂದಿದ್ದಾನೆ, ಬೈಕ್ನಲ್ಲಿದ್ದ ಬಾಲಕನೂ ಸಹ ಸ್ಪೀಡಾಗಿ ಹೋಗಿದ್ದಾನೆ. ಈ ಸಂದರ್ಭದಲ್ಲಿ ತಪ್ಪಿ ಸ್ವಲ್ಪ ಯಾಮಾರಿದ್ದ ಕಾರಣಕ್ಕಾಗಿ ಈ ದುರ್ಘಟನೆ ಸಂಭವಿಸಿದೆ. ಒಟ್ಟು ಇವರು ರೀಲ್ಸ್ ಮಾಡ್ಲಿಕ್ಕಂತೇಳಿ ಅಂದರೆ ಸ್ಟಂಟ್ ರೀಲ್ಸು, ಸಿನಿಮಾದಲ್ಲಿ ಯಾವ ರೀತಿ ಸ್ಟಂಟ್ ಮಾಡ್ತಾರೆ, ಅಂದರೆ ಅಪಘಾತ ಯಾವ ರೀತಿ ಸಡನ್ನಾಗಿ ಅಪಘಾತ ಮಾಡ್ಲಿಕ್ಕಂತ ಹೋಗಿ ಸಡನ್ನಾಗಿ ಬಚಾವಾಗೋದು, ಆ ರೀತಿಯ ಸ್ಟಂಟ್ ಮಾಡ್ಲಿಕ್ಕಂತ ಹೋಗಿ ಈ ರಿಯಲ್ ಲೈಫ್ನಲ್ಲಿ ಜೀವ ಬಲಿಯಾಗಿದೆ ಅಂತ ಹೇಳ್ಬೋದು. 4 ಬಾರಿ ಅವರು ಸ್ಟಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅಂದರೆ ಅದು ಸ್ಪೀಡಾಗಿ ಓಡಿಸ್ಕೊಂಡು ಹೋಗಿ ಬಚಾವಾಗುವಂತಹ ಸರ್ಕಸ್ ಮಾಡ್ತಾರೆ. 5ನೇ ಬಾರಿಗೆ ಅದು ಅವರ ಅದೃಷ್ಟ ಕೈಕೊಟ್ಟಿತ್ತು ಅಂತ ಅನಿಸುತ್ತೆ. ಆ 5ನೇ ಬಾರಿ ಆ ಮುಖಾಮುಖಿ ಡಿಕ್ಕಿ ಆಗುತ್ತೆ. ತಪ್ಪಿ ಡಿಕ್ಕಿ ಸಂಭವಿಸಿದ್ರಿಂದಾಗಿ ಬಾಲಕ 30 ಅಡಿ ಜಂಪ್ ಆಗಿ ಹೋಗಿ ಬೀಳ್ತಾನೆ. ಸ್ಥಳದಲ್ಲಿನೇ ಆತ ಸಾವನ್ನಪ್ತಾನೆ. ಈ ಸುದ್ದಿ ಕೇಳಿದ ಕೂಡಲೇ ಪೋಷಕರು ಕಣ್ಣೀರು ಹಾಕಿದ್ದಾರೆ. ಜೊತೆಗೆ ಯಾಕಂದರೆ ಮಗ ಬಿಟ್ಟರೆ ಮಗಳು ಮತ್ತು ಮಗ ಇಬ್ಬರೇ ಮಕ್ಕಳಿದ್ರು. ಈಗ ಇರೋ ಮಗ ಓದಿ ಮುಂದೆ ಒಳ್ಳೆಯ ಪೊಸಿಷನ್ಗೆ ಹೋಗ್ತಾನೆ ಅನ್ನೋ ಆಸೆ ಇಟ್ಕೊಂಡು ಬೆಳೆಸಿದಂಥ ಮಗ, ಎದೆತ್ತರಕ್ಕೆ ಬೆಳೆದಂತಹ ಮಗ ಈ ರೀತಿ ಸಾವನ್ನಪ್ಪಿದ್ದಾನೆ. ಅದು ಪೋಷಕರಿಗೆ ಒಂದು ರೀತಿಯಲ್ಲಿ ತುಂಬಲಾರದ ದುಃಖ ತಂದಿದೆ. ಮತ್ತು ಈ ಘಟನೆ ಹಿನ್ನೆಲೆಯಲ್ಲಿ ಶಾಸಕ ಮಹೇಶ್ ತೆಂಗಿನಕಾಯಿ ಅವರು ಸಹ ಕಿಮ್ಸ್ ಆಸ್ಪತ್ರೆಗೆ ಭೇಟಿ ಕೊಟ್ಟು ಕುಟುಂಬಸ್ಥರಿಗೆ ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ರು. ಅವರೆಲ್ಲ ಸ್ನೇಹಿತರು ಬಂದು ಸಾಂತ್ವನ ಹೇಳುವಂಥ ಕೆಲಸ ಮಾಡಿದ್ರು. ಜೊತೆಗೆ ಪೋಷಕರಿಗೆ ಎಚ್ಚರಿಕೆಯ ಸಂದೇಶನೂ ಸಹ ಕೊಟ್ಟಿದ್ದಾರೆ. ಈ ರೀತಿಯ ಘಟನೆಗಳು ಯಾವ ಕುಟುಂಬದಲ್ಲೂ ಆಗಬಾರ್ದು. ಯಾಕಂದರೆ ಮಕ್ಕಳನ್ನ ಬೆಳೆಸಿರ್ತೀವಿ, ಬಟ್ ಮಿಸ್ ಆಗಿ ಈ ರೀತಿ ವಾಹನ ಕೊಟ್ಟು ರೀಲ್ಸ್ ಹುಚ್ಚಾಟಕ್ಕೆ ಹೋಗಿ
ಜೀವನೇ ಬಲಿ ಕೊಡೋದು ಯಾವ ತಂದೆಗೂ ಸಹ ಬರಬಾರ್ದು, ಯಾವ ಪೋಷಕರಿಗೂ ಬರಬಾರ್ದು. ಹಾಗಾಗಿ ಈ ನಿಟ್ಟಿನಲ್ಲಿ ಪೋಷಕರು ಎಚ್ಚರಿಕೆಯಿಂದ ಇರಬೇಕು ಅನ್ನೋ ಒಂದು ಮಾತನ್ನು ಮಹೇಶ್ ತೆಂಗಿನಕಾಯಿ ಅವರು ಹೇಳಿದ್ದಾರೆ. ರೀಲ್ಸ್ ಹುಚ್ಚಾಟ ಅಂತಕ್ಕಂಥದ್ದು ವಿಶೇಷವಾಗಿ ಯುವಕರಲ್ಲಿ ಮತ್ತು ಯುವತರಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇವತ್ತಾಗ್ತಿದೆ. ನಮ್ಮ ಭಾರತೀಯ ಜನತಾ ಪಾರ್ಟಿಯ ಅನೇಕ ಜವಾಬ್ದಾರಿಗಳನ್ನು ನಿಭಾಯಿಸಿರ್ತಕ್ಕಂಥ ವೀರೇಶ್ ಸಿಂಗಳದವರ ಮಗ ಇವತ್ತು ಇದೇ ರೀಲ್ಸ್ ಅಂತಕ್ಕಂಥ ಹುಚ್ಚಾಟಕ್ಕೆ ಬಲಿಯನ್ನಾಗಿದ್ದಾರೆ. ಇವತ್ತು ಇದು ಭಾಳ ದುರ್ದೈವಕ ಆಗಿರ್ತಕ್ಕಂಥ ಸಂಗತಿ. ಅವರ ಕುಟುಂಬಕ್ಕೆ ಶಕ್ತಿಯನ್ನು ಬರ್ತಕ್ಕಂಥ ಶಕ್ತಿಯನ್ನು ಭಗವಂತ ಕೊಡಲಿ ಅಂತ ಹಾರೈಸ್ತೀನಿ. ಮತ್ತು ಇವತ್ತು ಇಡೀ ನಾವು ಯಾರೇ ಇರಲಿ ಪೇರೆಂಟ್ಸು ಪಾಲಕರಲ್ಲಿ ವಿಶೇಷವಾಗಿರ್ತಕ್ಕಂಥ ಮನವಿ ಅಂದ್ರೆ, ಯಾರು ಅಂಡರ್ ಏಜ್ ಇರ್ತಕ್ಕಂಥ ಮಕ್ಕಳಿದ್ದಾರೆ, ಇವ ಡಿ ಎಲ್ ಇರ್ತಕ್ಕಂಥ ಮಕ್ಕಳಿಗೆ ಬೈಕ್ಗಳನ್ನು ಕೊಡೋದಾಗಲಿ ಅಥವಾ ಕಾರುಗಳನ್ನು ಕೊಡೋದಾಗಲಿ ಇದನ್ನು ದಯವಿಟ್ಟು ಮಾಡಬೇಡ್ರಿ ಅನ್ನುವಂಥದ್ದನ್ನು ವಿನಂತಿಯನ್ನು ಕೂಡ ಮಾಡ್ತೇನೆ. ಯಾಕಂದರೆ ಇವತ್ತು ನಡೆದಿರ್ತಕ್ಕಂಥ ಘಟನೆಯನ್ನು ನೋಡಿದಾಗ ಭಾಳ ದೊಡ್ಡದಾಗಿರ್ತಕ್ಕಂಥ ಅಹಿತಕರ ಘಟನೆ. ಮತ್ತು ಇವತ್ತು ರೀಲ್ಸ್ ಹುಚ್ಚಾಟ ವಿಶೇಷವಾಗಿ ಇವತ್ತು ಮಕ್ಕಳಲ್ಲಿ ಭಾಳ ದೊಡ್ಡ ಪ್ರಮಾಣದಲ್ಲಿ ಇದು ಬೆಳೀತಕ್ಕಂಥ ಸಂದರ್ಭದಲ್ಲಿ ಬೈಕ್ಗಳನ್ನು ರೇಸ್ ಮಾಡೋದು, ವೀಲಿಂಗ್ ಮಾಡೋವಂಥದ್ದು, ಈ ರೀತಿ ಭಾಳಷ್ಟು ಹುಚ್ಚಾಟಗಳು ಇವತ್ತು ನಡೀತಾ ಇದ್ದಾವೆ. ಪಾಲಕರು ಕೂಡ ನಾವು ಒಂದಿಷ್ಟು ಗಮನ ಹರಿಸಬೇಕು, ಇಲಾಖೆಯೂ ಕೂಡ ಇದರ ಬಗ್ಗೆ ಗಮನ ಹರಿಸುವಂಥದ್ದಾಗಬೇಕು. ಇದಕ್ಕೆ ಇಡೀ ಸಮಾಜ ಒಟ್ಟಾಗಿ ನಾವು ನಿಂತಾಗ ಮಾತ್ರ ಈ ರೀತಿಯಾದಂಥ ಹುಚ್ಚಾಟಗಳನ್ನು ನಿಲ್ಲಿಸಲಿಕ್ಕೆ ಮಾತ್ರ ಸಾಧ್ಯತೆ ಅನ್ನೋಂಥದ್ದು ಈ ಸಂದರ್ಭದಲ್ಲಿ ಹೇಳ್ತೇನೆ. ನಿನ್ನೆಯ ಘಟನೆ ಭಾಳ ದುರ್ದೈವ ಮತ್ತು ಆಘಾತಕಾರಿಯಾಗಿರ್ತಕ್ಕಂಥ ಮತ್ತು ಜನರನ್ನು ಎಚ್ಚರಗೊಳಿಸಿಕೊಳ್ಳುವಂಥ ಒಂದು ಘಟನೆ ಅಂತ ನನಗನ್ಸುತ್ತೆ. ನನ್ನ ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂಥ ವೀರೇಶ್ ಸಂಗಳದವರ ಸುಪುತ್ರ ನಿನ್ನೆ ಮಧ್ಯಾಹ್ನ ಅವರ ಸ್ನೇಹಿತರೊಂದಿಗೆ, ಎಲ್ಲರೂ ಕೂಡ ಅಪ್ರಾಪ್ತರೇ, ಇವನು 9ನೇ ಕ್ಲಾಸ್ನೊಳಗೆ KLE ಮಂಜುನಾಥ್ ನಗರದಲ್ಲಿ ಓದ್ತಾ ಇದ್ದ. ಇವನು ತನ್ನ ಸ್ನೇಹಿತರೊಂದಿಗೆ ಸ್ಟಂಟ್ ರೀಲ್ ಮಾಡಲಿಕ್ಕೆ ಇವನು ಹೋಗಿರೋದು ಅಲ್ಲಿ ಉಣಕಲ್ಲಿಂದ ಏನು ತರೇಳಕ್ಕೆ ರೋಡ್ ಹೋಗುತ್ತೆ, ಅಲ್ಲಿ ಶೆಜವಾಡ್ಕರ್ ಅವ್ರ ಲೇಔಟ್ ಇದೆ, ಅಲ್ಲಿ ಇವರು ಸ್ಟಂಟ್ ರೀಲನ್ನು ಮಾಡಲಿಕ್ಕೆ ಹೋಗಿದ್ದಾರೆ. ಅದಕ್ಕೆ ನಾನು ಅನೇಕ ಸಲ ಹೇಳ್ತಾ ಇರ್ತೇನೆ, ಸ್ಟಂಟ್ ಥ್ರಿಲ್ಸ್ ಬಟ್ ಇಟ್ ಕೀಲ್ಸ್ ಅನ್ನೋದು ಸಂಗತಿ ಅನೇಕ ಜನರಿಗೆ ಗೊತ್ತಿರಬೇಕು. ಯಾಕೆಂದರೆ ಇವರು TV ಮಾಧ್ಯಮವನ್ನು ಇವತ್ತು ನೋಡಿ, ರೀಲ್ಗಳನ್ನು ನೋಡಿ ನಾವು ರೀಲ್ ಮಾಡಬೇಕು ಅನ್ನೋವಂಥ ಒಂದು ಸಂಗತಿಯನ್ನು ಇಟ್ಕೊಂಡು ಎಲ್ಲ ಅಪ್ರಾಪ್ತರೇ. ಇದಕ್ಕೆ ಪಾಲಕರು ಕಾರಣರು, ಯಾರು ಕಾರಣರು ಅನ್ನೋದನ್ನು ಯೋಚನೆ ಮಾಡಬೇಕು. ಈ ಆಕ್ಸಿಡೆಂಟ್ ಆಗಿರೋದು ಹೇಗೆ ಅಂತಂದರೆ, ಇವನು ತನ್ನ ಸ್ನೇಹಿತರ ಓಲಾ ಗಾಡಿಯಲ್ಲಿ ಕೂತ್ಕೊಂಡು ಸ್ಪೀಡಾಗಿ ಚಲಾಯಿಸ್ಕೊಂಡು ಬರ್ತಾ ಇದ್ದ. ಎದುರುಗಡೆಯಿಂದ ಆಡಿ ಗಾಡಿ, ಇನ್ನಿಬ್ಬರು ಸ್ನೇಹಿತರು ಆ ಆಡಿ ಗಾಡಿಯಲ್ಲಿ ಕೂತಿದ್ದು, ಅದನ್ನು ರೀಲ್ ಟೈಪ್ ಮಾಡಲಿಕ್ಕೆ ಹೋಗಿ ಅವಘಡವನ್ನು ಮಾಡಿಕೊಂಡಿದ್ದಾರೆ. ಒಟ್ಟಾರೆ ಈ ಒಂದು ಘಟನೆಯಲ್ಲಿ ಬಾಲಕ ಕೊನೆ ಹೆಸರು ಎಳೆದಿದ್ದಾನೆ. ಬಟ್ ಉಳಿದ ಏನು ಆ ಒಂದು ಪ್ರಕ್ರಿಯೆಯಲ್ಲಿ ಭಾಗಿಯಾದಂಥ ಉಳಿದ ಬಾಲಕರು ಕಾನೂನು ಸಮಸ್ಯೆ ಎದುರಿಸುವಂತಾಗಿದೆ. ಹಾಗಾಗಿ ಈಗಲಾದರೂ ಪೋಷಕರು ಎಚ್ಚೆತ್ತುಕೊಳ್ಬೇಕು ಮತ್ತು ಈ ರೀತಿಯ ಒಂದು ರೀಲ್ಸ್ ಹುಚ್ಚಾಟಕ್ಕೆ ಒಂದು ಬ್ರೇಕ್ ಹಾಕುವಂಥ ನಿಟ್ಟಿನಲ್ಲಿ ಒಂದು ಕ್ರಮ ಕೈಗೊಳ್ಳುವಂತಹ ಅವಶ್ಯಕತೆ ಇದೆ. ಶಿವರಾಮ ಸುನಿ, ನ್ಯೂಸ್ 18 ಹುಬ್ಬಳ್ಳಿ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರೋ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯ ಇದೆ. ದಯವಿಟ್ಟು ಇಲ್ಲಿರೋ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.